ಹಾಸ್ಯರಾಗಿರ್ತಕ್ಕಂಥ ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ದಂಡಾಧಿಕಾರಿಗಳೇ ಹಾಗೂ ನಾನು ಮತ್ತು ದಂಡಾಧಿಕಾರಿಗಳು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಈ ಎಲ್ಲ ರಾಷ್ಟ್ರೀಯ ಹಬ್ಬ ಕಾರ್ಯಕ್ರಮಗಳನ್ನು ಉಸ್ತುವಾರಿ ವಹಿಸಿ ಯಾವೊಬ್ಬ ಜಾತಿ ಕೂಡ ನಾವು ಕಡಿಮೆ ಇಲ್ಲ ಅಂತ ನಿರ್ವಹಿಸ್ತಕ್ಕಂಥ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳೇ ಹಾಗೂ ನಮ್ಮ ನಗರದ ನಗರಸಭೆಯ ಪೌರಾಯುಕ್ತರಾಗಿರ್ತಕ್ಕಂಥ ಶ್ರೀಧರವರೇ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಹರೀಶ್ ಅವರೇ, ಅದು ಈ ಕಾರ್ಯಕ್ರಮ ನೀವು ನಡೆಸ್ಕೊಡ್ಬೇಕು. ನಿಮ್ಮ ಅಧ್ಯಕ್ಷತೆಯಲ್ಲಿ ನೀವು ನನಗೆ ಫೋನ್ ಮಾಡಿಕೊಂಡು ನೀವೆಲ್ರಿಗೂ ಫೋನ್ ಮಾಡಿಕೊಂಡು ನೀವು ನಡೆಸ್ಬೇಕಂತ ನೀವು ಹೋಗಿ ಅಲ್ಲಿ ನಿಂತು ನಿಮ್ಮ ಸಬಾರ್ಡಿನೇಟ್ರು ನಿಮ್ಮ ಡಿಪಾರ್ಟ್ಮೆಂಟು ಲಾಸ್ಟ್ ಹಿಂದೆ ಏನಾಗಿತ್ತು ಇವಾಗ ಏನು ಮಾಡ್ಬೇಕು ಅನ್ನೋದು ಮಾಡ್ಬೇಕಾಗಿದ್ದು ನೀವು ಮಾಡಬೇಕು. ಯಾಕೋ ತಾವು ಮರೀತಾ ಇದ್ರೆ ಅಂತ ಕಾಣಿಸ್ತದೆ, ತಮ್ಮ ಡ್ಯೂಟಿನ ಮರೀತಾ ಇದ್ದಾರೆ ಅಂತ ಕಾಣಿಸ್ತದೆ. ಹೌದಾನೆ? ವಾಲ್ಮೀಕಿ ಜಯಂತಿ, ಅಂಬೇಡ್ಕರ್ ಜಯಂತಿ, ಕೆಲವು ಜಯಂತಿಗಳ ಸಮಾಜ ಕಲ್ಯಾಣ ಇಲಾಖೆನ ಮುಂದೆ ನಿಂತು ನೋಡ್ಬೇಕಾಗುತ್ತೆ. ಏನು ಊಟದ ವ್ಯವಸ್ಥೆ ಮಾಡಬೇಕು, ಏನು ಚೇರ್ ವ್ಯವಸ್ಥೆ ಮಾಡಬೇಕು, ಎಲ್ಲವನ್ನು ನೀವು ನೋಡಿ ಮಾಡ್ಬೇಕಾಗತ್ತ. ನೀವು ಆರಾಮ್ಸೆ ಬಂದು ಕೂತ್ಕೊಂಡಿದ್ದೀರಿ. ಎತ್ತಿ ತಲೆ ಮೇಲೆ ಎತ್ತಾಕಂತ ಇದೆ. ರಾಷ್ಟ್ರೀಯ ಹಬ್ಬ ಅಧ್ಯಕ್ಷರು ಬೇರೆ ಇದ್ದಾರೆ, ಇಲ್ಲಿ ದುಡ್ಡಾಕರು ಬೇರೆ ಇದ್ದಾರೆ, ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ಬೇರೆ ಇದ್ದಾರೆ, ಎತ್ತಾಕೊಳ್ಳೋ ಬೇರೆ ಇದ್ದಾರೆ. ಇದು ಹಂಗೆಲ್ಲ ನನ್ನ ಅವಧಿಯಲ್ಲಿ ನಾಡಕ್ಕೆ ಅದು ನಾನು ಬಿಡಲ್ಲ, ನನ್ನ ಅವಧಿಯಲ್ಲಿ ಅದು ನಡೆಯಲ್ಲ. ಅದು ನೀವು ಆಕ್ಚುಲಿ ಫೋನ್ ಮಾಡಿ ನಾನು ಎಷ್ಟೊತ್ತು ಬರ್ತೀರಿ, ಎಲ್ಲಿ ಮಾಡಬೇಕು, ಯಾವ ರೀತಿ ಮಾಡ್ಬೇಕಂತ ನೀವು ಅದನ್ನ ಕೋರ್ಡಿನೇಟ್ ಮಾಡಬೇಕು. ಮಾಡಿದ್ದೀರಾ? ಮಾಡಿಲ್ಲ. ಯಾಕೆ ಸುಮ್ಮನೆ ಬಂದ್ರಾ? ನೋ, ನನ್ನ ಡ್ಯೂಟಿ ನಾನು ಮಾಡಬೇಕು, ನಿಮ್ಮ ಡ್ಯೂಟಿ ನೀವು ಮಾಡ್ಬೇಕಲ್ವಾ? ಈಗ ಅವರು ಸೆನ್ಸಸ್ ಬ್ಯುಸಿಯಲ್ಲಿ ಬೆಳಗ್ಗೆ ಸಾಯಂಕಾಲ ಮಕ್ಳು ಹಾಕೊಂಡು ಬೆಳಗ್ಗೆ ಸಾಯಂಕಾಲ ಭಾನುವಾರ ರಾತ್ರಿ 12 ಗಂಟೆ ಆದ್ರೆ ಅವ್ರು ಬ್ಯುಸಿ ಆಗಿದ್ದಾರೆ. ಓಕೆನಾ? ಅವ್ರು ನೋಡ್ರೆ 300 ಜನ ಬರ್ತಾರೆ ಅಂತ ಹೇಳಿದ್ದಾರೆ. ತಾಲೂಕು ಆಫೀಸ್ ಜಾಗ ಇಲ್ಲ. ಇಮ್ಮಿಡಿಯೇಟ್ ಬೆಳಗ್ಗೆ ಫೋನ್ ಮಾಡಿ ಎಲ್ಲಿ ವ್ಯವಸ್ಥೆ ಮಾಡ್ಬೇಕಂತ ಒಬ್ಬ ಶಾಸಕರು ಮಾಡ್ಬೇಕಾ? ದಿಸ್ ಇಸ್ ನಾಟ್ ಗುಡ್ ವೇ. ಇದು ನನ್ನ ಕಾಲಾವಧಿಯಲ್ಲಿ ಯಾರಿಗೂ ಅಷ್ಟು ನಾನು ಬಿಡಕ್ಕಾಗಲ್ಲ. ಫಸ್ಟ್ ವಿಲ್ ರೆಸ್ಪೆಕ್ಟ್ ಮೈ ಅಫಿಷಿಯಲ್. ನಾನು ಫಸ್ಟ್ ಕೊಡೋದು ನನ್ನ ಫಸ್ಟ್ ರೆಸ್ಪೆಕ್ಟ್ ಕೊಡೋದು ನಮ್ಮ ಅಧಿಕಾರಿಗಳಿಗೆ. ಯಾಕೆ ಹೇಳಿ, ಎಷ್ಟೇ ಜನ ಕೂತಿದ್ರು ಫಸ್ಟ್ ಅಧಿಕಾರಿಗಳ ಕರೆದು ಮಾತಾಡಿ ಏನಪ್ಪಾ ಅಂತ ಮಾತಾಡೋ ಜವಾಬ್ದಾರಿ ಒಬ್ಬ ಶಾಸಕಂದು. ಓಕೆಲ್ಲ? ನಾನು ಬೆಳಗ್ಗೆಯಿಂದ ವೆಯ್ಟ್ ಮಾಡಿ, ನೆನ್ನೆಯಿಂದ ವೆಯ್ಟ್ ಮಾಡಿ, ನಿಮ್ಮ ಕಡೆ ಒಂದು ಕಾಲ್ ಬಂದಿಲ್ಲ ನನಗೆ. ಯಾಕೆ? ವಾಲ್ಮೀಕಿ ಅವರು SC ST ಅಂದ್ರೆ ಎಷ್ಟೊಂದು ಸುಲಭನಾ? ಇಲ್ಲ ಸಲುಕವಾ? ಇಲ್ಲ ತಾನೆ? ಹೈಯರ್ ಕೇಸ್ಗಾದ್ರೆ ನಾವೆಲ್ಲ ರೆಸ್ಪೆಕ್ಟ್ ಕೊಟ್ಟು ಒನ್ ಪಿಲಿ, ಇನ್ ಪಿಲಿ, ಆಗೋಣ್ ಪಿಲಿ, ಈಗೋಣ್ ಪಿಲಿ, ಈರೇನ್ ಪಿಲಿ ಎಲ್ಲ ತರ ಮಾಡ್ಕೊಡ್ತೀವಿ. ಯಾಕೆ ಇವ್ರಿಗೆ ಯಾಕೆ ಮಾಡ್ಕೊಡಕ್ಕಾಗಲ್ಲ? ಇದು ಯಾವುದೇ ಕಾರಣಕ್ಕೂ ಅಧಿಕಾರಿಗಳಲ್ಲಿ ಈ ನಿರ್ಲಕ್ಷ್ಯ ಬರಬಾರದು. ಬಂದಿದ್ದಾದ್ಮೇಲೆ ನಾನು ನಿಮ್ಮ ಬಾಗಿಲು ಬರ್ಬೇಕಾಗುತ್ತೆ 10ವರೆಗೆ, ಆಯ್ತಲ್ವಾ? ಬರಬಾರದು. ಮಾನ್ಯ ನನ್ನ ಜೊತೆ ಬಂದಿರತಕ್ಕಂಥ ನಮ್ಮ ಗೊಲ್ಲಳ್ಳಿ ಜಗದೀಶ್ ಅವರು, ಪ್ರಭಾಕರ್ ಅವರು, ಹಾಗೂ ನಮ್ಮ ಬಿ ಅವರು, ಹಾಗೂ ನಮ್ಮ ಚಂದ್ರು ಅವರು, ಹಾಗೂ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ಬಣ್ಣ ಅವರು, ನಮ್ಮ ಕಾರ್ಯದರ್ಶಿಗಳು, ಹಾಗೂ ನಮ್ಮಣ್ಣ ಗೊತ್ತಿಲ್ಲ ಹೆಸರು, ಸಾರಿ, ಆನಂದ ಪಕ್ಲಾನಂದನ, ಆಗ ನಮ್ಮ ನನ್ನ ಅಧಿಕಾರಿ, ನಮ್ಮ ಅಣ್ಣವರು ಎಲ್ಲ ಕೂತಿದ್ದಾರೆ. ಓಕೆನಾ? ನಮ್ಮ ಮನೆ ಎಲ್ಲ ಕೂತಿದ್ದಾರೆ. ಹಾಗೂ ವೇದಿಕೆ ಮುಂಭಾಗದಲ್ಲಿ ಕೂತ ಇವತ್ತು ನಮ್ಮ ಮಾಧ್ಯಮ ಮಿತ್ರರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅದಕ್ಕಿಂತ ಮುಂಚೆ ಇವತ್ತು ಬಹುಶಃ ಈ ವಾಲ್ಮೀಕಿ ಜಾತಿ ಸ್ವಲ್ಪ ಕಳೆ ಬಂದಂಗಿದೆ. ನಾನು ಬಂದಾಗಿಂದ ಇದು 3ನೇದು. ಇಷ್ಟು ಜನ ಯಾವತ್ತೂ ಸೇರಿರ್ಲಿಲ್ಲ. ಒಂದಿಬ್ರು ಮೂವರು ಬರ್ತಾ ಇದ್ರು. 2-3 ಬಂದ್ಬಿಟ್ಟು ಈ ಓಡೋ ತಪ್ಪು చేసిన చూస్తా ఉండ్ರಿ. టీ ఏమన్నా లేట్ ఇచ్చినాక లేచి వెళ్ళిపోతా ఉండ్రి. టీ లేట్గా ఇచ్చి అనేసి నాకు మన నడిచింది. టీ లేట్గా ఇచ్చింది నా కొడుకు లేచి వెళ్ళిపోయారు. టీ లేదు, ఈ తాలూకా వెళ్తే తహిల్దార్ లేదా ఆ బిడ్డ పేరు సర్లే బిడ్డ పాపం కొత్తగా వచ్చింది. ఆ బిడ్డ అర్థమైంది. ಲಾಸ್ಟ್ ಬಂದಿದ್ದು ಹುಡುಗಿ, ಅವಳ ಪಾಪ ಟೀ ಕೂಡ ಲೇಟ್ ಆಗ್ಬಿಡ್ತಲ್ಲಪ್ಪ. 5 ನಿಮಿಷ ಟೀ ಕೂಡ ಲೇಟ್ ಆಗೋದಕ್ಕೆ ಟೀ లేదు వెళ్ళిపోయారు. ಈ ಕುಟುಂಬ ಅಂದ್ಮೇಲೆ ಹೆಂಗಿರ್ತದೆ ಅಂತಂದ್ರೆ, ಈಗ ನಾವೆಲ್ಲ ಅಡ್ಜಸ್ಟ್ ಆಗ್ತೀವಿ. ಬೆಳಗ್ಗೆ ನಾನು ಫೋನ್ ಮಾಡಿ, ಕೆಲ ಲೀಡರ್ಸ್ ಫೋನ್ ಮಾಡಿ, ಎಷ್ಟು ಜನ ಬರ್ತೀರಿ, ಎಲ್ಲಿ ಕೆಲಸ ಆಗಬೇಕು. ಈಗ ತಾಲೂಕು ಆಫೀಸಲ್ಲಿ 20 ಜನ ಮೇಲೆ ಕೂರಕ್ಕಾಗ್ತಾ ಇಲ್ಲ. ನಾವು TPS ಅಲ್ಲಿ ಕೂರಕ್ಕಾಗ್ತಾ ಇಲ್ಲ. ಅದಕ್ಕೆ ಇಮ್ಮಿಡಿಯೇಟ್ ಆಗಿ ಫೋನ್ ಮಾಡಿ, KM ಅವ್ರಿಗೆ ಫೋನ್ ಮಾಡಿ, ನಮ್ಮವರೆಲ್ಲ ಬರ್ತಾವ್ರೆ, ಟೀ ಸ್ನಾಕ್ಸ್ ಅರೇಂಜ್ ಮಾಡಿ ಅವ್ರಿಗೆಲ್ಲ ಕೊಟ್ಟಂಗೆ ಇವ್ರಿಗೂ ನಾವು ರೆಸ್ಪೆಕ್ಟ್ ಕೊಟ್ಕೊಂಡು ಹೋಗ್ಬೇಕು ಅನ್ನೋದು ನಾವು ಮಾಡ್ಕೊಂಡ್ವಿ. ಸತ್ಯಗಳನ್ನ ಇವತ್ತು ಬಿಚ್ಚಿರ್ತಕ್ಕಂಥ ದಿವಸ ಬಂದಿದೆ. ಯಾರೋ ಒಬ್ಬ ಅಯೋಗ್ಯ ಹೇಳ್ತಾನಂತೆ, ಉಣ್ಣುకున్న ಕಡೆ ಈ MLA ನಾನು ಚೇಂಜ್ చేసేసా, ಅಧ್ಯಕ್ಷನಿಂದ ಚೇಂಜ್ చేసేసా. ನಾನು ಆನಂದ್ ಅವರು ಇದ್ದಾರೆ, ಸುಬ್ಬಣ್ಣ ಇದ್ದಾರೆ, ನಾನು ಆಂಜನೇಯ ಸ್ವಾಮಿ, ನನಗೂ ಇಷ್ಟ, ನಿಮಗೂ ಇಷ್ಟ. ಸತ್ಯ ಹೇಳಿ ಸುಬ್ಬಣ್ಣ, ಇದು ನನ್ನ ಪಾತ್ರ ಇದೆಯಾ? ಅಯೋಗ್ಯರು ಮಾತಾಡೋಕ್ಕಿಂತ ಮುಂಚೆ ತಿಳ್ಕೊಬೇಕು.
ಅಧ್ಯಕ್ಷನಾದ ನನಗೆ ಗೊತ್ತಿಲ್ಲ. ಅದಕ್ಕೆ ಗಮನ ನೋಡಿ ನಾವು ಕೇಳ್ಕೋಬೇಕು. ಶಾಸಕರು ಬಂದ ತಕ್ಷಣ ಚೇಂಜ್ ಹೌದು, ಚೇಂಜ್ ಮಾಡಿ ಬದಲಾವಣೆ ಜಗದ್ ನಿಯಮ ಚೇಂಜ್ ಮಾಡ್ಬೇಕಾಗಿತ್ತು, ಚೇಂಜ್ ಮಾಡಿದ್ದಾರೆ. ಇವತ್ತು ಜನಾಂಗ ಎಚ್ಚೆತ್ಕೊಂಡಿದ್ದಾರೆ. ಜನಾಂಗಕ್ಕೋಸ್ಕರ ಒಬ್ಬ ಅಭಿವೃದ್ಧಿ ಅಧಿಕಾರ ಬೇಕಾಗಿತ್ತು, ಒಬ್ಬ ಅಧ್ಯಕ್ಷನ ಅವರೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದಕ್ಕೊಂದು ಜೋರು ಚಪ್ಪಾಳೆ ಕೊಡಿ. ಸಾಕಷ್ಟು ಆನಂದ್ ಅವ್ರು ಹೇಳ್ತಾ ಇದ್ರು ಏನಂತಂದ್ರೆ ನಮ್ಗೆ ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಎಲ್ಲಾ ರೀತಿ ಮಾಡ್ಬೇಕು. ನಿಮ್ಗೆ ಗೊತ್ತಿರ್ಲಿ ಸರ್ಕಾರದಿಂದ ಬರ್ತಕ್ಕಂಥ ದುಡ್ಡು ನಮ್ಗೆ ಎಷ್ಟು ಅಂತಂದ್ರೆ ಬರೀ 25,000. ಎಷ್ಟು? 25,000 ಕೊಟ್ಟು ಕವರ್ ಕೊಟ್ಟು ನಾವು ಕೈ ತೊಳ್ಕೊಬೇಕು. ಹೂ ಒಂಟಿ ರಾವಲ್ಲ ಬೇಕು, మీరు పిలిస్తే రావాలి, ಯಾಕಂದ್ರೆ ಗಮನ ఉండಲ್ಲ. ಇದು ಸತ್ಯಾಂಶ. ಇದು ನಮ್ಮ ರಾಷ್ಟ್ರೀಯ ಹಬ್ಬಗಳಿಗೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಎಷ್ಟು ಅಂದ್ರೆ ಬರೀ 25,000 ಮಾತ್ರ ಬರ್ತದೆ. ಆದ್ರೆ ನಾನ್ ಬಂದಾದ್ಮೇಲೆ ಯಾವ ಒಬ್ಬ ಜಾತಿ ಕೂಡ, ಯಾವ ಒಬ್ಬ ಜಾತಿಯವರು ಕೂಡ ನಾವು ಕಂಡಮ್ ಮಾಡಬಾರ್ದು. ಅವ್ರ ಹಬ್ಬಗಳನ್ನ ಅವ್ರ ಗುರ್ಸಂತ ಮಾಡ್ಕೊಬೇಕಂತ ಪ್ರತಿ ಒಂದು ಜಯಂತಿ ಕೂಡ 10 ಲಕ್ಷ, 15 ಲಕ್ಷ, 25 ಲಕ್ಷ ಖರ್ಚು ಮಾಡಿ ನಾವು ಈ ಹಬ್ಬನ ಮಾಡ್ಕೊಡ್ತಾ ಇದ್ವಿ. ಇದು ನಿಮ್ಗೆ ಗೊತ್ತಿರ್ಲಿ. ಬಹುಶಃ ಈ ಸಂದರ್ಭದಲ್ಲಿ ನಮ್ಗೆ ಆದವ್ರನ್ನ ನೆನ್ಕೊಂಬಂತೆ. ಬಹುಶಃ ನನ್ನ ಜೊತೆ ಕೈ ಜೋಡಿಸ್ತಾ ಇರೋದು ನಿಮ್ಗಳಿಗೆ, ನಿಮ್ಮನ್ನು ಉಳಿಸ್ಬೇಕಂತ ಎಲ್ಲಾ ಜಾತಿಯವರು ಕೂಡ ಅಂಬೇಡ್ಕರ್ ಜಯಂತಿಗೆ, ಕೆಂಪೇಗೌಡ ಜಯಂತಿಗೆ, ಎಲ್ಲಾ ಜಯಂತಿಗೆ ಕೂಡ ನನ್ನ ಅಧಿಕಾರಿಗಳು ನನ್ನ ಕೈ ಜೋಡಿಸಿ, ನಾನು ಒಬ್ಬನೇ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನನ್ನ ಅಧಿಕಾರಿಗಳು ಕೈ ಜೋಡಿಸಿ, ನನಗೆ ಕೈ ಜೋಡಿಸಿ ನಿಮ್ಮ ಜಯಂತಿಗಳನ್ನ ತುಂಬಾ ಅದ್ದೂರಿಯಾಗಿ ಮಾಡ್ಕೊಡ್ತಾ ಇದೀವಿ. ನಿಮ್ಮ ಜೋರ ಚಪ್ಪಾಳೆ ಅಧಿಕಾರಿಗಳಿಗೆ. ಬಹುಶಃ ನಾನು ಬಂದಾದ್ಮೇಲೆ ದೊಡ್ಡ ಮಟ್ಟಕ್ಕೆ ಎಲ್ಲ ಅಧಿಕಾರಿಗಳು ಕೂಡಿ ನಾವೆಲ್ಲ ಸೇರಿ ನಾವು ಅದೊಬ್ರು ಇದೊಬ್ರು ಎಲ್ಲ ಸೇರಿ ಮಾಡ್ಕೊಂಡು ಲಾಸ್ಟ್ ಸಾಯಂಕಾಲ ಒಬ್ರಿಗೊಬ್ರು ಕೈ ಮುರ್ಕೊಂಡು ಹೋಗ್ತಿದ್ವಿ. ಇವತ್ತು ನಮ್ಮ ಪದ್ಧತಿ, ಸರ್ಕಾರದಿಂದ ನಮ್ಗೆ ದುಡ್ಡು ಬರ್ತಾ ಇಲ್ಲ, ನಮ್ಮ ಕೈಯಿಂದ ಹಾಕೊಂಡು ನಿಮ್ಗಳು ಉಳಿಸ್ಕೊಂಡು ಹೋಗ್ತಾ ಇದೀವಿ. ಸೊ ಅದರಿಂದ ನಾವು ಇವತ್ತೇನು ನೀವು ಬೇಡಿಕೆಗಳು ಇಟ್ಟಿದ್ರಿ, ಖಂಡಿತವಾಗ್ಲೂ ಅದನ್ನ ಶತ ಪ್ರಯತ್ನ ಪಟ್ಟು ಈಡೇರಿಸಲಿಕ್ಕೆ ನಾವು ಇದ್ ಮಾಡ್ತೀವಿ. ಈಗಾಗಲೇ ತಹಸೀಲ್ದಾರ್ ಮಾತಾಡಿದೀನಿ. ಈ ಮೀಟಿಂಗ್ ಆದ ಕೂಡಲೇ ನೀವು ಸರ್ವೆಗೆ ಹೋಗಿ, ಸರ್ವೆ ಡಿಪಾರ್ಟ್ಮೆಂಟ್ ಕರೆದು ಅವರಿಗೆ ಸರ್ವೆ ಮಾಡ್ಕೊಡಿ ಅಂತ ಕೂಡ ನಾನು ಗೈಡೆನ್ಸ್ ಮಾಡಿದ್ದೀನಿ. ಈಗ ಇಲ್ಲಿಂದಾನೇ ನಿಮ್ಗೆ ಸರ್ವೆ ನಾವು ಮಾಡ್ಕೊಟ್ಟು ಅದನ್ನ ಮಾಡ್ಕೊಡ್ತೀವಿ. ಸೊ 7ನೇ ತಾರೀಕು ನಾವೆಲ್ಲ ಪ್ರಿಪೇರ್ ಆಗಿದ್ವಿ, ಎಲ್ಲ ಅಧಿಕಾರಿಗಳು ಕೂಡ ಪ್ರಿಪೇರ್ ಆಗಿದ್ವಿ. 7ನೇ ತಾರೀಕು ಈ ಜಯಂತಿಯನ್ನ ಮುಗಿಸ್ಬೇಕಂತ ನಾವು ಪ್ರಿಪೇರ್ ಆಗಿದ್ವಿ. ಯಾಕಂದ್ರೆ ನಮ್ಮ ಟೈಮ್ ಇದೆ. ನಮ್ಮ ಹತ್ರ ಟೈಮ್ ಇಲ್ಲ ಅಂದಿದ್ರೆ ನಾವೇನೋ ಮಾತಾಡ್ಬೋದಿತ್ತು. ನಮ್ಮ ಹತ್ರ ಟೈಮ್ ಇದೆ. ಸೊ ಅದರಿಂದ 7ನೇ ತಾರೀಕೆ ಈ ಜಯಂತಿವನ್ನ ನಾವು ಮಾಡ್ಬೇಕಂತ ನಾವು ಡಿಸೈಡ್ ಆಗಿದ್ವಿ. ನಿಮಗೆ ತಕ್ಕಂಗೆ, ನಿಮಗೆ ಅನುಕೂಲ ತಕ್ಕಂಗೆ, ನಿಮಗೆ ಮರ್ಯಾದೆ ತಕ್ಕಂಗೆ ಆ ಜಯಂತಿಯನ್ನ ಮಾಡತಕ್ಕಂಥ ಜವಾಬ್ದಾರಿ ನಾವು ಹೊತ್ಕೊಂತೀವಿ. ಕೆಲವು ವಿಚಾರಗಳು ಬಂದಾಗ ಸಪೋಸ್ ಪುರಸ್ಕಾರ ಅಂತಂದ್ರೆ ಪುರಸ್ಕಾರ ಅಂತಂದ್ರೆ ಎಲ್ಲಾ ಜಾತಿ ಮಕ್ಕಳು ಮಾಡ್ತಕ್ಕಂಥ ಇದನ್ನು ಪುರಸ್ಕಾರ ನಾವು ಮಾಡ್ಬೇಕು. ಒಂದ್ ಜಾತಿಗೆ ಮಾಡಿ ಇನ್ನೊಂದ್ ಜಾತಿಗೆ ಮಾಡದೇ ಇದ್ರೆ ಏನಾಗುತ್ತೆ, ನಾವು ಬಡಿಸಕ್ ಹಾಕೊಂತೀವಿ. ಅದರಿಂದ ನೀವುಗಳು, ನಿಮ್ಮ ಸಂಘದ ಪದಾಧಿಕಾರಿಗಳು ಮತ್ತು ನಿಮ್ಮ ಏನಿದ್ರಿ ನೀವುಗಳು ಆ ಪುರಸ್ಕಾರವನ್ನ ಪದ್ಧತಿಯನ್ನ ನೀವು ತಗೊಳ್ಳಿ. ಪುರಸ್ಕಾರ ಮಕ್ಕಳದ ಪದ್ಧತಿ ತೆಗೆದ್ರೆ ನಿಮ್ಮ ಮಕ್ಕಳು ನೀವೇ ಮಾಡ್ಬೇಕಾಗ್ತದೆ, ನಿಮ್ಮ ಮಕ್ಕಳಿಗೆ ನೀವೇ ಮಾಡ್ಬೇಕಾಗುತ್ತೆ. ಸೊ ಈಗ ಇಡೀ ಮುಳಬಾಗ ತಾಲೂಕಲ್ಲ MLA ಮಾಡ್ತೀನಿ ನಾನು, ಎಲ್ಲ ಒನ್ ಟೈಮಲ್ಲಿ MLA ಮಾಡ್ತೀನಿ. ಸಪ್ರೇಟ್ ಮಾಡಕ್ ಹೋದ್ರೆ ಏನಾಗುತ್ತೆ, ಒಂದ್ ಜಾತಿಗೆ ಅದು, ಒಂದ್ ಜಾತಿಗೆ ಇದು ಅಂತ ಅದ್ ಮಾಡ್ತೀವಿ. 2ನೇ ವಿಚಾರಕ್ಕೆ ಬಂದಾಗ ಇನ್ನೇನು ನಾವೇನ್ ಬರ್ತೀವೋ, ನಾವು ಅಧಿಕಾರಿಗಳು ಬಂದಾಗ ನೀವು ರೆಸ್ಪೆಕ್ಟ್ ಕೊಡೋ ಜವಾಬ್ದಾರಿ ನಿಮ್ದು. ನೀವು ಊರ ಹಾಕ್ತಿರೋ, ಹಾರ ಕೊಡ್ತೀರೋ, ರೋಸ್ ಕೊಡ್ತೀರೋ, ನಿಂಬೆಣ್ಣು ಕೊಡ್ತೀರೋ ಜವಾಬ್ದಾರಿ ಅದು ನಿಮ್ ಅದು. ಈ 2 ಕೆಲಸ ನೀವು ಮಾಡ್ಕೊಬೇಕಾಗ. ಮಿಕ್ಕಿದ ಕೆಲಸವನ್ನ ನೀವು ಯೋಚನೆ ಮಾಡಿ. ನಮ್ಗೆ ಪಂಚಾಯತಿಗೂ ಪಲ್ಲಕ್ಕಿ ಬೇಕಾ, ಇಲ್ಲ ಹೋಬಳಿ ವೈಸು ದೊಡ್ಡ ಪಲ್ಲಕ್ಕಿ ಬೇಕಾ, ನೀವು ಯೋಚನೆ ಮಾಡ್ಕೊಂಡು. ನಾನೇನಕ್ಕೆ ಮಾತು ಹೇಳ್ತೀನಿ ಅಂತಂದ್ರೆ, ಮೊನ್ನೆ ಒಂದು ವಿಷಯ ನಡೆದು, ಇದೇ ನಮ್ಮ ಯಾದವ ಸಮಾಜಕ್ಕೆ ಕೂತಾಗ, ಇದೊಂದು 300 ಜನ ಕೂತಾಗ ಪಂಚಾಯತಿಗೆ ಪಲ್ಲಕ್ಕಿ ಕೊಡಿ ಅಂತ ಕೇಳಿದ್ರು. ಪಂಚಾಯತಿಗೆ ಪಲ್ಲಕ್ಕಿ ಕೊಟ್ಟೆ. ಆ ಪಲ್ಲಕ್ಕಿ ಟ್ರ್ಯಾಕ್ಟರ್ ಡ್ರೈವರು ನೋಡ್ಕೊಂಡು ಒಬ್ಬರು ಬಿಟ್ರೆ ಯಾರು ಇಲ್ಲ ಅಲ್ಲಿ. ಆ ಟ್ರ್ಯಾಕ್ಟರ್ ಡ್ರೈವರು ನೋಡ್ಕೊಳ್ಳೋದು ಒಬ್ಬನ್ಬಿಡು, ಅದು ಒಡ್ಡಳಿಕೆ ಪಂಚಾಯತ್ ನಿಂತೋಗ್ಬಿಟ್ಟಿದೆ. ಸೊ ಅದರಿಂದ ಒಂದು ಹೋಬಳಿ ವೈಸು ಅಲ್ಲಿ ಯಾರು ಮಾತಾಡ್ತಾರದು, ಮೋಸ್ಟ್ ಸಿದ್ದರಾಮಯ್ಯ ಫೋನ್ చేయండి అనుకుంటాను. నేను వచ్చి మాట్లాడతాను, నువ్వు మాట్లాడతాను ఫోన్లో ఎత్తుకొని. ಓಕೆ, ನಾನು ಹೇಳ್ತೀನಿ, ಹೋಬಳಿ ವೈಸು ಒಂದು ಕಮಿಟಿ ಮಾಡ್ಕೊಂಡು ಎಲ್ಲರೂ ಗುರುಸ್ತಂಗೆ ಆಗ್ತದೆ. ಹೋಬಳಿ ವೈಸ್ ಒಂದು ಕಮಿಟಿ ಮಾಡ್ಕೊಂಡು 9 ಜನ 15 ಜನ ಒಂದು ಕಮಿಟಿ ಮಾಡ್ಕೊಂಡು ಹೋಬಳಿ ವೈಸ್ ಕೊಟ್ಕೊಂಡು ಇದೇ ದುಡ್ಡನ್ನ ಇನ್ನೂ 2ರಷ್ಟು 3ರಷ್ಟು ಅಲ್ಲಿ ಹಾಕ್ಬಿಟ್ಟು ದೊಡ್ಡ ಪಲ್ಲಕ್ಕಿ ಮಾಡ್ಕೊಂಡು ಬಂದು ಹಂಗಿರ್ತದೆ. ಇಲ್ಲ ಸರ್, ನಾನು ಪಂಚಾಯತಿ ವೈಸ್ ನಾವು ಕಮಿಟಿ ಮಾಡ್ಕೊಂತೀವಿ ಸರ್, ನಾವು ಅದನ್ನ ಮಾಡ್ಕೊಡಿ ಅಂತಂದ್ರೆ, ಬಟ್ ಯಾವುದೇ ಕಾರಣಕ್ಕೂ ಜನ ಕಮ್ಮಿ ಆಗ್ಬಾರ್ದು. ಜನ ಕಮ್ಮಿ ಆದ್ರೆ ಅವಮಾನ ಆಗೋದು ಯಾರಿಗೆ? ನಿಮ್ಗೆ ಆಗ್ತದೆ. ಸೊ ಅದರಿಂದ ಜನ ಕಮ್ಮಿ, ನೀವು ಡಿಸೈಡ್ ಆಗಿ ನಿಷ್ಮಂಡಪ್ಪ ಜನ ಕಮ್ಮಿ ಆಗ್ಬಾರ್ದು. ಈ ಒಂದು ವಾಲ್ಮೀಕಿ ಜಯಂತಿ ಹೊಸ ಅಧ್ಯಕ್ಷರು ಮತ್ತು ಹೊಸ ಬಾಡಿ ಬಂದ್ರಿಂದ ಅದ್ಭುತವಾಗಿ ಒಂದು ಸಂದೇಶ ಹೋಗ್ಬೇಕು. ಅದನ್ನ ನನ್ನ ಮಾಡ್ಕೊಳ್ಳಿ. ಇದಾದ್ಮೇಲೆ ನೀವು ಅವತ್ತೇ 7ನೇ ತಾರೀಕು ಅನೌನ್ಸ್ ಮಾಡ್ತೀನಿ. ನಿಮ್ಮ ಭವನದು ಏನೇನು ಕಟ್ಟಬೇಕು, ಎಷ್ಟು ಅಮೌಂಟ್ ಬಂದಿದೆ, ನನ್ನ ಕೈಯಿಂದ ಎಷ್ಟು ಹಾಕ್ತೀನಿ, ಯಾವಾಗ ಕಟ್ಕೊಡ್ತೀನಿ, ಯಾವಾಗ ಶಂಕುಸ್ಥಾಪನೆ ಮಾಡ್ತೀನಿ, ಯಾವಾಗ ಉದ್ಘಾಟನೆ ಮಾಡಿಕೊಡ್ತೀನಿ ಹೇಳ್ತೀನಿ. ನಾನು ಅವತ್ತೇ ಹೇಳ್ತೀನಿ.
ಯಾವತ್ತು ಶಂಕುಸ್ಥಾಪನೆ ಮಾಡ್ತೀವಿ, ಗುದ್ಲಿ ಪೂಜೆ ಮಾಡ್ತೀವಿ, ಯಾವತ್ತು ಉದ್ಘಾಟನೆ ಮಾಡ್ತೀವಿ, ಅದನ್ನು ಹೇಳ್ತೀನಿ. ಈಗಾಗಲೇ ಸರ್ಕಾರದ ಒಂದು ಮಾನ್ಯ ಸರ್ಕಾರಕ್ಕೆ ನೀವು ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಸೆಷನ್ ಅಲ್ಲಿ ವಾಲ್ಮೀಕಿ ಭವನಕ್ಕೆ ದುಡ್ಡು ಬೇಕೇ ಬೇಕು ಅಂದಿದ್ದಕ್ಕೆ ಅತಿ ತುರ್ತಾಗಿ ವಾಲ್ಮೀಕಿ ಅಮೌಂಟ್ ನ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ನಿಮಗೋಸ್ಕರ ಒಂದ್ ದಿವಸ ಪಾಯಿಂಟ್ ಹಾಕೊಂಡು ವಾಲ್ಮೀಕಿ ಜಯಂತಿನ ಮಾಡ್ಲೇಬೇಕು, ಭವನ ಎಲ್ಲ ಕೊಡ್ಲೇಬೇಕು ಅಂತ ಗಲಾಟೆ ಮಾಡಿ ಒಂದು ಅಮೌಂಟ್ ನ ತಗೊಂಡ್ಬಂದಿದ್ದೀನಿ. ಅದ್ ಜೊತೆಗೆ 2.5 ಕೋಟಿ ಈಗಾಗಲೇ ತುರ್ತಾಗಿ 1 ಕೋಟಿ ಕೊಟ್ಟಿದ್ದಾರೆ. ಅದು DC ಅಕೌಂಟ್ ಅಲ್ಲಿ, KRD ಅಕೌಂಟ್ ಇದೆ. ಓಕೆ, ಇನ್ನು ಅದು ವರ್ಕ್ ಸ್ಟಾರ್ಟ್ ಆದಂಗೆ ಅದನ್ನ ಬಿಡುಗಡೆ ಮಾಡ್ತಾರೆ. ಅದಲ್ಲದೆ ಶಾಸಕರ ಅಭಿವೃದ್ಧಿನಿಂದ ಎಷ್ಟು ಕೊಡ್ತೀನಿ, ನಾನು ಸ್ವಂತ ಎಷ್ಟು ಕೊಡ್ತೀನಿ, ಯಾವಾಗ ಉದ್ಘಾಟನೆ ಮಾಡ್ಕೊಡ್ತೀನಿ ಅಂತ 7ನೇ ತಾರೀಕು ಹೇಳ್ತೀನಿ. 7ನೇ ತಾರೀಕು ಹೇಳ್ತೀನಿ ಈಗ. ಸೊ ಅದರಿಂದ ನೀವುಗಳು 7ನೇ ತಾರೀಕಿಗೆ ನೀವೆಲ್ಲ ಒಗ್ಗಟ್ಟಾಗಿ ಸರ್ವತೋಮುಖದಿಂದ ಹೇಗೆ ನಡೆಸ್ಬೇಕು ಅನ್ನೋದು ತೀರ್ಮಾನ ಮಾಡ್ಕೊಳ್ಳಿ. ಎಲ್ಲಿ ನಡೆಸ್ಬೇಕು ಏನು ಅಂತ ನಾವು ತೀರ್ಮಾನ ಮಾಡ್ಕೊಂಡು, ನೀವು ಕ್ರೌಡ್ ಹೇಳಿದ್ರೆ ಚೌಲ್ಟ್ರಿದಲ್ಲಿ ಮಾಡ್ಬೇಕಾ, ಇಲ್ಲ ಹಾಲಲ್ಲಿ ಮಾಡ್ಬೇಕಾ, ಇಲ್ಲ ಗ್ರೌಂಡ್ ಅಲ್ಲಿ ಮಾಡ್ಬೇಕಾ ಅನ್ನೋದು ನಾವು ತೀರ್ಮಾನ ಹಾಕೊಂಡು ಅಧಿಕಾರಿಗಳು ನಾವು ತೀರ್ಮಾನ ಮಾಡ್ಕೊಂತೀವಿ. ಸೊ ಅದರಿಂದ ದಯವಿಟ್ಟು ನಾನು ಒಂದು ಮಾತು ಹೇಳ್ತೀನಿ, ಗ್ಯಾರಂಟಿ ಹುಟ್ಟಿದೀವಿ, ಸಾಯೋದಂತೂ ಗ್ಯಾರಂಟಿ. ಶೇತಣ್ಣ ಬದುಕ್ತಾನೆ, ನಾನು ಸತ್ತೋಗಲ್ಲ, ಬದುಕಿನ ಕೈ ನೋಡೋದಾಗ್ಲಿ. ಆದ್ರೆ ಇದ್ರ ಮಧ್ಯೆ ಯಾವುದೋ ಒಂದು ಜಾತಿಯಲ್ಲಿ ನಾವು ಹುಟ್ಟಿದೀವಿ. ಫಸ್ಟ್ ನಾವ್ ಏನೇ ಆಗಿರ್ಲಿ, ಹೆಂಗೆ ಆಗಿರ್ಲಿ, ಆ ಜಾತಿಗೆ ಒಂದು ರೆಸ್ಪೆಕ್ಟ್ ಕೊಡ್ಬೇಕು. ಆ ಜಾತಿಲಿ ಹುಟ್ಟಿದೀವಿ, ಆ ಜಾತಿಗೋಸ್ಕರ ಏನಾದ್ರು ಮಾಡ್ಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಹುಟ್ಟಬೇಕಾಗುತ್ತೆ. ಅವನು ಯಾವನೋ ಇನ್ನೊಬ್ನ ಇಟ್ಕೊಂಡು ಅಲ್ಲಲ್ಲ ನೀಕ್ ಬೋರ್ಲೇಸ್ತಾ 50 ವೇಲಿ, ನೀ ಕಿಲ್ಲೇಸ್ತಾ ರಾಮಕ್ಕ 25 ವೇಲಿ, ಎಂತ 25 ವೇಲಿ ರಾಮಕ್ಕ, ರಮಣ ನೀ ಬೋರ್ಲೇಸ್ತಾನ 50 ವೇಲಿ. ಈ ತರ ಕಿತ್ತಿನ ಮುಂಡೆ ಮಕ್ಕಳನ್ನ ಏನ್ ಮಾಡ್ಬೇಕು ಹೇಳಿ? ಏನ್ ಮಾಡ್ಬೇಕ? ನೀ ಬೈಕ್ ಇಸ್ತ ಲಕ್ಷಿ, ಅಂಬೇಡ್ಕರ್ ದಿನಕ ಓದಿದೆ, ವೆಹಿಕಲ್ వచ్చింది 2 ಲಕ್ಷ. ಇದ ಜಾತಿ ಕೊಡ್ತಕ್ಕಂಥ ಮರ್ಯಾದೆ. ದಿನಂತ ಹೇಳ್ತಿ MLA ಶೆಡ್ಡೋಡು, ಇವೆಲ್ಲ ಕೇಳದೆ MLA ಶೆಡ್ಡೋಡು. ನಾನೇ ಯಾವುದೇ ಕಾರಣಕ್ಕೂ ಬೋರ್ವೆಲ್ ಹಾಕೋರು ಹೇಳಿದೀನಿ, ಯಾರನ್ನ ಡೀಸೆಲ್ಗೆ ದುಡ್ಡು ಕೊಟ್ಟಿದ್ದೀರ ಅಂತಂದ್ರೆ, ಡೀಸೆಲ್ಗೆ ದುಡ್ಡು ಕೊಟ್ಟಿ ಅಂತಂದ್ರೆ ನೀ ಬೋರ್ ಹೇಳ ಅಂತ ಹೇಳಿದ್ನಿ. ಬೋರ್ ಹಾಕಲ್ಲ. ಯಾರಾದ್ರೂ ದುಡ್ಡು ಕೊಟ್ರೆ, ಈ ಬೋರ್ವೆಲ್ಗಾಗ್ಲಿ ಮನೆ ಕಟ್ಟೋಕ್ಕಾಗ್ಲಿ, ಯಾರಾದ್ರೂ ಈ ಬ್ರೋಕರ್ಗೆ ದುಡ್ಡು ಕೊಟ್ರೆ ಅದು ಗೊತ್ತಾದ್ರೆ ಅವ್ರಿಗೆ ಮನೆ ಕ್ಯಾನ್ಸಲ್, ದುಡ್ಡು ಕ್ಯಾನ್ಸಲ್, ಯಾರು ಕೊಡಂಗಿಲ್ಲ. ಮುಳಬಾಗಲ್ ತಾಲೂಕಲ್ಲಿ ಯಾವುದೇ ಒಂದು ಫಲಾನುಭವಿ SC ST ಯಾವುದೇ ಜಾತಿಯವರು ಈ ಬ್ರೋಕರ್ ಬಂದೇನೋ ದುಡ್ಡು ಕೇಳಿದ್ರೆ ಕೊಟ್ಟಿದ್ರೆ ಫಸ್ಟ್ ನಿನಗೆ ಕ್ಯಾನ್ಸಲ್. ಯಾವ್ದು ಹೇಳಿ? ಬೋರ್ ಕ್ಯಾನ್ಸಲ್, ಮಲ್ಲ ದುಡ್ಡು ಕ್ಯಾನ್ಸಲ್. ಯಾರ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ಎಲ್ಲೋ ಒಂದು ಚೂರು ಕೊಡಬಾರ್ದು. ಇದು ನನ್ನ ಒಂದು ಇದು ಆಯ್ತಲ್ವಾ? ಅದು ಬೇರೆ ಕಲೆಕ್ಷನ್ ಮಾಡ್ಕೊಂಡು ಹೋಗೋ MLA ಅಧಿಕಾರಿಗಳು ಬೇರೆ ಇದ್ರು, ನನ್ನ ಹತ್ರ ಅವೆಲ್ಲ ಇಲ್ಲ. ಬೋರ್ವೆಲ್ ಕೂಡ ದುಡ್ಡು ಕೇಳಂಗಿಲ್ಲ, ಏನಕ್ಕೆ? ಡೀಸೆಲ್ ಕೂಡ ಕೇಳಂಗಿಲ್ಲ. ಸೊ ಅದರಿಂದ ದಯವಿಟ್ಟು ಏನು ನಾವು ಈ ಒಂದು SC ST ಜನಾಂಗದಲ್ಲಿ ಹುಟ್ಟಿದಿರಿ, ಆ ಒಂದು ಕೊಡ್ಬೇಕು ಅಂತಾರೆ, ದಯವಿಟ್ಟು ಒಂದು ಆ ಜಾತಿಗೆ ಸ್ವಲ್ಪ ಕೊಡ್ಬೇಕು, ಮರ್ಯಾದೆ ಕೊಡ್ಬೇಕು, ಆ ಜಾತಿನ ಬೆಳವಣಿಗೋಸ್ಕರ ಕೊಡ್ಬೇಕು ಅಂತ ಹೇಳ್ತಾ, ಇವತ್ತು 7ನೇ ತಾರೀಕೆ ಸರ್ವಾನುಮತದಿಂದ ಓಕೆನಾ? 7ನೇ ತಾರೀಕೆ ನಾವು ಮಾಡ್ಕೊಡ್ಲಿಕ್ಕೆ ಸಿದ್ಧವಾಗಿದ್ದೀವಿ. ನೀವು ಎಷ್ಟು ಜನ ಬರ್ತೀರಿ, ಏನ್ ಮಾಡ್ಬೇಕು ಅಂತ ನೀವೆಲ್ಲ ಮಾತಾಡ್ಕೊಂಡು ಕೊಟ್ರೆ ಅದ್ ತಕ್ಕಂಗೆ ಎಲ್ಲ ಅಧಿಕಾರಿಗಳು ಸೇರಿ ನಿಮ್ಮ ಜಯಂತಿವನ್ನ ಮಾಡ್ಕೊಡ್ಲಿಕ್ಕೆ ನಾವು ಮಾಡ್ಕೊಡ್ತೀವಿ. ಈಗಾಗಲೇ ಪೊಲೀಸ್ ಅವರು ವೇಟ್ ಮಾಡ್ತಿದ್ದಾರೆ, ಈಗಾಗಲೇ ತಹಸೀಲ್ದಾರ್ ವೇಟ್ ಮಾಡ್ತಿದ್ದಾರೆ, ಸರ್ವೆ ಅವರು ವೇಟ್ ಮಾಡ್ತಿದ್ದಾರೆ. ಬೆಳಗ್ಗೆನ ಮಾಡೋದಂದ್ರೆ ಬೆಳಗ್ಗೆ ಬೇಡ ಬಿಡಿ, ಮಧ್ಯಾಹ್ನ ಮಾಡ್ಕೊಡ್ತೆ, ಆಮೇಲೆ ಹೋಗಿ ಅಂತ ಹೇಳಿದೀನಿ. ನೀವು ಹೋಗಿ ಸರ್ವೆ ಮಾಡ್ಕೊಂಡು ಅದನ್ನ ಏನು ಕಾನೂನು ರೀತಿಯಲ್ಲಿ, ಕಾನೂನು ಬಾಹಿರವಾಗಿ ಯಾರು ಹೋಗೋದು ಬೇಡ. ಕಾನೂನು ಅಡಿಯಲ್ಲಿ, ಕಾನೂನು ಅವಧಿಯಲ್ಲಿ ನಾವು ಎಲ್ಲರಿಗಿಂತ ಚಿಕ್ಕವರೇ, ಕಾನೂನಿಗಿಂತ ನಾವೆಲ್ಲರೂ ಚಿಕ್ಕವರೇ, ಕಾನೂನೇ ದೊಡ್ಡದು. ಸೊ ಅದ್ರ ಕಾನೂನು ಅಡಿಯಲ್ಲಿ ನಮ್ಗೆ ಏನ್ ಬರ್ಬೇಕು ಅದನ್ನ ನಾನು ತಾಹಿಲ್ದವ್ರಿಗೆ ಹೇಳಿದೀನಿ. ಅವ್ರು ಬರ್ತಾರೆ, ನಿಮ್ ಜೊತೆ ಬಂದು ಎಲ್ಲಾ ರೀತಿ ಮಾಡ್ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಇವೆಲ್ಲ ಒಗ್ಗಟ್ಟಾಗಿ ಇಷ್ಟು ಜನ ಬಂದು ಬಹುಶಃ ಇದೆಲ್ಲ ಇಷ್ಟು ಜನ ಬಂದಿರೋದು ಎಲ್ಲ ಕಮ್ಯುನಿಟಿ ಇದೆ ಫಸ್ಟ್. ಹೌದು, ಅಲ್ಲ ಎಲ್ಲ ಇದಕ್ಕಿಂತ ಇದೇ ಫಸ್ಟ್ ಟೈಮ್ ಇಷ್ಟು ಜನ ಬಂದಿರೋದು ಅದಲ್ವಾ? ಸೊ ಅದರಿಂದ ನಿಮಗೆ ಇರ್ತಕ್ಕಂಥ ಜಾತಿ ಮೇಲೆ ಇರ್ತಕ್ಕಂಥ ಕಾಳಜಿಗೆ ನಿಮಗೆ ಶಾಸಕರನ್ನ ಥ್ಯಾಂಕ್ಸ್ ಹೇಳ್ತಾ, ಇನ್ನ ವೋಟ್ ವಿಚಾರಕ್ಕೆ ಬಂದಾಗ ಯಾರ ಹಣೆ ಬರ ಯಾರು ಕಿತ್ಕೊಳಕ್ ಆಗಲ್ಲ. ಯಾರ ಹಣೆ ಬರನ ಯಾರು ಕಿತ್ಕೊಳಕ್ಕೆ ಆಗಲ್ಲ. ಅವನವನ ಹಣೆ ಬರ ಅವ್ನು ಬರ್ಕೊಂಡ್ ಬಂದಿರ್ತಾನೆ. ನಾನು ಒಳ್ಳೆ ಕೆಲಸ ಮಾಡಿದ್ರೆ, ನಾನು ಬೇಕು ಅಂದ್ರೆ ಜನ ಉಳಿಸ್ಕೊಂತಾರೆ, ಇದ್ರೆ ಪದ್ರ ಅಂತ ಹೇಳ್ತಾರೆ. ಅಷ್ಟೇ ತಾನೆ? ಇದ್ರ ಎರಡು ಮಾತಿಲ್ಲ ಇದರಲ್ಲಿ. ಇನ್ ಹೋಟ್ಲ್ ಹಚ್ಚೇಸ್ತಾಯಿ, ಇನ್ ಹೋಟ್ಲ್ ಪಡ್ತಾಯಿ, ಈ ಹೋಟ್ಲ್ ಸೀನೇ ಇಲ್ಲ. ಅಧಿಕಾರಿಗಳಾಗಿರ್ಬೋದು, ಸಾರ್ವಜನಿಕ ಆಗಿರ್ಬೋದು, ಎಲ್ಲಾ ಜಾತಿಯವರಾದ್ರೆ ಇವ್ನು ಇದಾನಪ್ಪ ಚೆನ್ನಾಗಿದ್ದಾನೆ, ಇವ್ನು ಬಂದಾಗಿಂದ ಯಾವ್ದು ಕೇಸ್ಗಳು ತಂಟಿಗಳು ತಕರಾರುಗಳಿಲ್ಲ ಅಂದ್ರೆ ಜನ ಉಳಿಸ್ಕೊಂತಾರೆ, ಇಲ್ಲಾಂದ್ರೆ ಗೇಟ್ ಮಾಸ್ ಕೊಟ್ಟು ಕಳಿಸ್ತಾರೆ. ಸೊ ಅದರಿಂದ ಓಟ್ಗೋಸ್ಕರ ಈ ಮಾತನ್ನೋದೇ ಬೇಡ. ಫಸ್ಟ್ ನಮ್ಮವರು ನಾವು ಉಳ್ಕೊಬೇಕು ಅಂತ ಹೇಳ್ತಾ ಇಷ್ಟು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟು 7ನೇ ತಾರೀಕಿಗೆ ಫಿಕ್ಸ್ ಮಾಡಿಬಿಡಿ. 7ನೇ ತಾರೀಕಿಗೆ ಫಿಕ್ಸ್ ಮಾಡಿ. ಸೊ ಇದು ಟೋಟಲ್ ಜವಾಬ್ದಾರಿಯನ್ನ ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿ ಇರ್ತಕ್ಕಂಥ ಹರೀಶ್ ಅವರು ಕಾರ್ಯಕ್ರಮದ ಉಸ್ತುವಾರಿನ 7ನೇ ತಾರೀಕು ವಹಿಸ್ಕೊಂತಾರೆ. ಏನೇ ಇಲ್ಲ ಅವ್ರ ಹತ್ರ ಮಾತಾಡ್ಕೊಳ್ಳಿ ಅಂತ ಹೇಳ್ತಾ,
ಸೊ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಂದಿಸ್ತಾ ನಾನು ಮತ್ತೆ ಇನ್ನೊಂದೇನೋ ವಿಚಾರ ಮರ್ತ್ಬಿಟ್ಟೆ ಹೇಳ್ತೀನಿ. ದಯವಿಟ್ಟು ಈ ಸ್ವಾವಲಂಬಿ ಲೋನ್ಗಳು, ಸಾರಥಿ ಲೋನ್ಗಳು ಹಾಗೂ ಬೋರ್ವೆಲ್ಗಳು, ಈ ವೆಹಿಕಲ್ಸು ಯಥೇಚ್ಛವಾಗಿ ಬಂದಿದ್ದಾವೆ, ಹಾಕ್ಸ್ಕೊಂಡ್ ಬಂದಿದ್ದೀನಿ. ಅಪ್ಲಿಕೇಶನ್ ಕಮ್ಮಿ ಹಾಕಿದ್ದಾರೆ, ತುಂಬಾ ಜನ ಅಪ್ಲಿಕೇಶನ್ ಕಮ್ಮಿ ಹಾಕಿದ್ದಾರೆ. ದಯವಿಟ್ಟು ಏನು ನಮ್ಮ ವಾಲ್ಮೀಕಿ ಜಯಂತಿ ಅವರು ದಯವಿಟ್ಟು ಇದನ್ನ ಬಳಸ್ಕೊಬೇಕಂತ ನನ್ನ ಕಡೆಯಿಂದ ಮನವಿ ಮಾಡ್ತೀನಿ. ಮನೆಗಳು ಬಿಟ್ಟಿದ್ದಾರೆ, ಎಲ್ಲ ಆನ್ಲೈನಲ್ಲಿ ದಯವಿಟ್ಟು ಆನ್ಲೈನ್ ಅಪ್ಲೈ ಮಾಡ್ಕೊಂಡು ನನ್ನ ಹತ್ರ ಬರುತ್ತೆ, ನಾನು ಲೀಸ್ಟ್ ಮಾಡಿ ನಾನು ಗೌರ್ಮೆಂಟ್ ಕಳಿಸ್ತೀನಿ. ಆದಷ್ಟು ಬೇಗ ಎಲ್ಲವನ್ನು ಇದೇ 2 ತಿಂಗಳಲ್ಲಿ ಬೋರ್ವೆಲ್ ಹಾಕ್ಸ್ಕೊಡ್ತೀನಿ. ದಯವಿಟ್ಟು ಅಪ್ಲೈ ಮಾಡಕ್ಕೆ ಯಾರಿಗೆ ಬೋರ್ವೆಲ್ ಇಲ್ಲೋ, 2.5 ಎಕರೆ ಮೇಲೆ ಜಮೀನು ಇದ್ದವ್ರು ಬೋರ್ವೆಲ್ ಇಲ್ಲೋ ಅವರೆಲ್ಲ ಬೇಗ ಅಪ್ಲೈ ಮಾಡ್ಬೇಕಂತ ಕೇಳ್ತೀನಿ. ಅಪ್ಲಿಕೇಶನ್ ಕಮ್ಮಿ ಬಂದಿದ್ದಾವೆ, ದಯವಿಟ್ಟು ಅದನ್ನ ಅಪ್ಲೈ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಂತ ಅವಕಾಶಕ್ಕಾಗಿ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸಿ ಎಲ್ರಿಗೂ ಒಳ್ಳೆಯದಾಗಲಿ.